ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ, ನೋಡಿ, ಈಗ ಹೊಸದಾಗಿ ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ಕ್ಲೈಂಟ್ಸ್ ಆಗಿರ್ಬೋದು, ಯಾವ ಥರ ಪ್ರಾಬ್ಲಮಿಗೆ ಒಳಗಾಗ್ತಿದ್ದಾರಪ್ಪ ಅಂತ ಹೇಳಿದರೆ, ನೋಡಿ, ನಮಗೆಲ್ಲರಿಗೂ ಏನಾದರೂ ನಾರ್ಮಲ್ ಆಗಿದ್ದರೆ ಎಲ್ಲರಿಗೂ ಬೋರ್ ಆಗೇ ಆಗುತ್ತೆ ಅಲ್ವಾ? ದಿನ ಬೆಳಗ್ಗೆ ಎದ್ದೇಳೋದು, 8 ಗಂಟೆಗೆ ಎದ್ದೇಳೋದು, ಕೆಲಸಕ್ಕೆ ಹೋಗೋದು, ವಾಪಸ್ ಮನೆಗೆ 6 ಗಂಟೆಗೆ ಬರೋದು, ಇದನ್ನೇ ನಾವು ಮಾಡ್ತಾನೇ ಇದ್ದೀವಿ ಅಂತ ಹೇಳಿದರೆ ಹಲವಾರು ವರ್ಷಗಳಿಂದ ನಮಗೆ ಬೇಜಾರಾಗ್ಬಿಡುತ್ತಪ್ಪ, ನಮ್ಮ ಜೀವನ ಇಷ್ಟೇನಾ ಅಂತ ಅನ್ಸುತ್ತೆ. ಆಗಾಗ ನಾವು ಬ್ರೇಕ್ ತೊಗೊಂಡು ಬರೋದು, ಅಥವಾ ಎಲ್ಲೋ ಒಂದು ಮೂವಿಗೆ ಹೋಗೋದಾಗಿರ್ಬೋದು, ಅಥವಾ ಆಚೆ ಹೋಗೋದಾಗಿರ್ಬೋದು, ನೆಂಟರ ಮನೆಗೆ ಹೋಗೋದಾಗಿರ್ಬೋದು, ಇದೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಚೇಂಜಸನ್ನು ಮಾಡ್ಕೋತಾ ಇರ್ತೀವಿ. ಆದರೆ ಇವತ್ತು ಏನಾಗ್ತಿದೆಯಪ್ಪ ಅಂತ ಹೇಳಿದರೆ, ಸಂಬಂಧಗಳು ಬದಲಾಗ್ತಾ ಹೋಗ್ತಾ ಇದೆ. ಡಿವೋರ್ಸ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ, ಅಥವಾ ಹೀಗೆ ಇವತ್ತಿದ್ದವರು ಜೊತೆಲಿ ನಾಳೆ ಜೊತೆಲಿ ಇರ್ತಾ ಇಲ್ಲ. ಬ್ರೇಕಪ್ಗಳಾಗಿರ್ಬೋದು, ಅತಿಯಾಗಿ ಹೆಚ್ಚಾಗಿ ಯೂತ್ಸಲ್ಲಿ ಕೂಡ ಏನಪ್ಪ ಪ್ರಾಬ್ಲಮ್, ಮಾನಸಿಕವಾಗಿ ಏನು ಕಾಯಿಲೆ ಅಂತ ಹೇಳಿದರೆ ಈ ರಿಲೇಷನ್ಶಿಪ್ಗಳು. ನೋಡಿ, ಮೊದಲಾದರೆ ಒಂದು ಕಾಲೇಜಲ್ಲಿ ಒಂದು ಸಲಿಗೆ ಬೆಳೀತಾ ಇತ್ತು. ಆ ಸಲಿಗೆಯಿಂದ ಆ ಹುಡುಗಿಯನ್ನು ಇಷ್ಟಪಡಿಸ್ಲಿಕ್ಕೆ ಅಥವಾ ಹುಡುಗಿಯನ್ನು ಮನವೊಲಿಸ್ಲಿಕ್ಕೆ ಎಷ್ಟೊಂದು ಕಷ್ಟವನ್ನು ಪಡಬೇಕಾಗಿತ್ತು. ಅಥವಾ ಇನ್ನೊಂದು ಮಗದೊಂದು ಮಾಡಿ ಹೇಗಾದರೂ ಆ ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಎಷ್ಟೊಂದು ಬುನಾದಿಯನ್ನು ಹಾಕ್ತಾಯಿದ್ರು. ಇಬ್ಬರು ಕೂತು ಮಾತಾಡಿ ಆ ಸಂಬಂಧವನ್ನು ದೃಢೀಕರಿಸ್ತಿದ್ರು. ಆದರೆ ಇವತ್ತಿನ ಜನ್ರೇಷನ್ ಹೇಗಿದೆಯಪ್ಪ ಅಂತ ಹೇಳಿದರೆ, ಎಷ್ಟೊಂದು ಆ್ಯಪ್ಗಳು ಬಂದುಬಿಟ್ಟಿದೆ. ರೈಟ್ ಸ್ವೈಪು, ಲೆಫ್ಟ್ ಸ್ವೈಪ್ ಆದರೆ ನಾನು ರಿಜೆಕ್ಟ್ ಆದರೆ ನನಗೆ ಬೇಜಾರಾಗೋದು, ಅಥವಾ ಪ್ರತಿಯೊಂದು ಸಂಬಂಧಗಳು ಹೀಗೆ ಸೃಷ್ಟಿಯಾಗ್ತಾ ಇದೆ, ಹೀಗೆ ಮರೆಯಾಗಿ ಹೋಗ್ತಾ ಇದೆ. ಆದರೆ ನೀವು ಹೀಗೆ ಸಂಬಂಧಗಳನ್ನು ಬದಲಾಯಿಸ್ತಾ ಹೋಗ್ತಾ ಇದ್ದಂಗೆ ನಮ್ಮ ಮಾನಸಿಕವಾಗಿ ಎಷ್ಟು ಕಾಯಿಲೆಗೆ ಒಳಗಾಗ್ತೀವಿ ಗೊತ್ತಾ? ಈಗ ಹೊಸದಾಗಿ ಒಂದು ಸೃಷ್ಟಿಯಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಸಿಚುಯೇಷನ್ಶಿಪ್ ಅಂತ ಕರೀತಾರೆ. ಅಂತ ಹೇಳಿದ್ರೆ ಅದು ರಿಲೇಷನ್ಶಿಪ್ಪು ಅಲ್ಲ, ಅಥವಾ ಯಾವುದೇ ಥರದ ಒಂದು ಕಮಿಟ್ಮೆಂಟು ಕೂಡ ಇರಲ್ಲ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ನೀನು ಜೊತೆಲಿದ್ದೀವಿ ಅಂತ ಹೇಳಿದ್ರೆ ಅದು ಒಂದು ಸಂಬಂಧ. ಆದರೆ ನಾವಿಬ್ಬರ ಜೊತೆಲಿದ್ದೀವಿ, ಹೌದು, ಆದರೆ ನಾನು ಯಾರನ್ನು ಬೇಕಾದರೂ ಪ್ರೀತಿ ಮಾಡ್ಬೋದು, ನೀನು ಯಾರನ್ನು ಬೇಕಾದ್ರೂ ಪ್ರೀತಿ ಮಾಡ್ಬೋದು, ಆದರೆ ನಾವು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ ಅಂತ. ನೋಡಿ, ಇಂಥದ್ದೆಲ್ಲವನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಎಂತಹ ಒಂದು ದೃಢವಾದ ಆಘಾತ ಆಗುತ್ತೆ ಗೊತ್ತಾ? ಈಗ ನೋಡ್ತಾ ಇರ್ಬೋದು ನೀವು, ನನಗೆ ಮಾನಸಿಕ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ, ನೋವು ಹೆಚ್ಚಾಗ್ತಾ ಇದೆ. ಇದೆಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಂತಹ ಒಂದು ಟಾಕ್ಸಿಸಿಟಿಯನ್ನು ನಾವು ತಗೋತಾ ಇರೋದು. ಹೌದು, ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ನಾವೆಲ್ಲವನ್ನು ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡ್ತಾ ಇರ್ಬೋದು, ಒಂದು ಸಂಬಂಧ ಸೃಷ್ಟಿ ಆಗ್ತಾ ಇದೆ, ನೆಟ್ವರ್ಕ್ ಬೆಳೀತಾ ಇದೆ. ಆದರೆ ಎಲ್ಲಿಗೆ ಹೋಗ್ತಾ ಇದೆ ಸಂಬಂಧಗಳ ಮೌಲ್ಯತೆಗಳು? ನೋಡಿ, ಒಂದು ಸಂಬಂಧದಲ್ಲಿ ನಾವು ಯಾಕಪ್ಪ ಬರ್ತೀವಿ ಅಂತ ಹೇಳಿದ್ರೆ, ಆಲ್ರೆಡಿ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿದ್ದೀನಿ, ನನಗೆ ಒಂದು ಸಂಗಾತಿ ಬೇಕು. ಯಾತಕ್ಕಾಗಿ? ನಾನು ಇನ್ನೂ ಜೀವನದಲ್ಲಿ ನನ್ನ ಸಂಗಾತಿಯ ಗ್ರೋತ್ ಹೆಚ್ಚಲಿಕ್ಕೆ, ನಾವಿನ್ನೂ ಖುಷಿಯಾಗಿರಲಿಕ್ಕೆ, ನಾವು ಒಟ್ಟಿಗೆ ಟ್ರಾವೆಲ್ ಮಾಡಲಿಕ್ಕೆ, ಒಟ್ಟಿಗೆ ಎಲ್ಲವನ್ನೂ ಪ್ರಯೋಗ ಮಾಡಿ ಒಂದು ಸಮಾಜಕ್ಕೆ ಒಂದು ಉನ್ನತವಾದ ಒಂದು ಸಂದೇಶವನ್ನು ಕೊಡಬೇಕು ಅಂತ. ಆದರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ನೀವೇ ಮಾನಸಿಕ ಕಾಯಿಲೆಗೆ ಯಾಕೆ ಒಳಗಾಗ್ತಿದ್ದೀರಾ? ನಾವು ಮತ್ತಿನ್ನೊಂದು ಅಂತ ಹೇಳಿದ್ರೆ, ಎಷ್ಟೋ ಸತಿ ನಾನು ನೋಡಿದ್ದೀನಿ, ಎಷ್ಟು ಒಳ್ಳೆ ಗುಣಗಳಿರುತ್ತೆ, ಸದ್ಗುಣ ಇರುತ್ತೆ, ಒಳ್ಳೆ ಕೆಲಸ ಇರುತ್ತೆ, ಒಳ್ಳೆ ಲುಕ್ಸ್ ಇರುತ್ತೆ, ಆದರೂ ಕೂಡ ಸಿಂಗಲ್ ಆಗಿರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಯಾವುದು ನಾರ್ಮಲ್ಲಾಗಿರುತ್ತೆ ಅದು ಬೋರ್ ಆಗಿಬಿಡುತ್ತೆ. ಯಾವುದು ಟಾಕ್ಸಿಸಿಟಿ ಇರುತ್ತೆ ಅಂದರೆ, ಒಂದು ಸತಿ ಚೆನ್ನಾಗಿ ಮಾತಾಡ್ತಾರೆ, ಇನ್ನೊಂದು ಸತಿ ಮಾತಾಡೋದೇ ಇಲ್ಲ, ಇನ್ನೊಂದು ಸತಿ ಫೋನೇ ಮಾಡಲ್ಲ, ಇನ್ನೊಂದು ಸತಿ ವಿಚಾರಿಸ್ಕೊಳ್ಳೋದೇ ಇಲ್ಲ. ಇಂತಹ ಒಂದು ಸಂಬಂಧಗಳಲ್ಲಿ ನಮಗೇನಾಗುತ್ತೆ ಅಂತ ಹೇಳಿದರೆ ಅಡಿಕ್ಷನ್ ಥರ ಆಗುತ್ತೆ. ಹೇಗೆ ನಮಗೆ ಒಂದು ಡ್ರಗ್ಸು ಅಥವಾ ಯಾವುದೋ ಒಂದು ಚಾಕ್ಲೇಟನ್ನು ನೋಡಿದ್ರೆ ತಿನ್ನಬೇಕು ಅನಿಸ್ತಾ ಇರುತ್ತೆ. ಆ ವ್ಯಕ್ತಿಯ ಫೋನ್ ಬಂದರೆ ಅಥವಾ ಮೆಸೇಜ್ ಬಂದರೆ ತಕ್ಷಣ ನಮಗೆ ಆ ಡೋಪಮೈನ್ ರಶ್ ಬರುತ್ತೆ, ತಕ್ಷಣ ನಮಗೆ ಒಂಥರ ಖುಷಿ ಆಗ್ತಾ ಹೋಗುತ್ತೆ. ಅದು ಪ್ರತಿ ಸತಿ ಒಂದು ಚಾಲೆಂಜ್ ಆಗ್ತಾ ಹೋಗುತ್ತೆ. ಇವತ್ತು ಅವ್ರು ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರೆ ನಾನು ಚೆನ್ನಾಗಿದ್ದೀನಿ, ಇವತ್ತು ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡಿಲ್ಲ ಅಂತ ಹೇಳಿದ್ರೆ ನಾನು ಚೆನ್ನಾಗಿಲ್ಲ ಅಂತ. ದಯವಿಟ್ಟು ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದರೆ ಖಂಡಿತವಾಗ್ಲೂ ಒಂದು ಹೆಜ್ಜೆ ಹಿಂದೆ ಬಂದು ಆ ವ್ಯಕ್ತಿಗೆ ನಿಮ್ಮ ಬೆಲೆ ತಿಳಿಸೋ ತನಕ ನೀವು ಆ ವ್ಯಕ್ತಿ ಹತ್ರ ಹೆಚ್ಚಾಗಿ ಮಾತಾಡೋದಾಗಿರ್ಬೋದು, ಕಮ್ಯುನಿಕೇಷನ್ ಮಾಡೋದಾಗಿರ್ಬೋದು, ಅಥವಾ ತನ್ನ ಬೆಲೆಯನ್ನು ತಿಳ್ಕೊ ಅಂತ ಹೇಳಿ ಯಾವತ್ತೂ ಬೆಳ್ಳಾಡಬೇಡಿ. ನೋಡಿ, ಒಂದು ವ್ಯಕ್ತಿಯ ಬೆಲೆ ಅವರಾಗಿ ಅರ್ಥ ಆಗೋ ತನಕ ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗಲ್ಲ. ಸೊ ಯಾರ ಹತ್ರ ಹೋಗ್ಬಿಟ್ಟು ನನ್ನನ್ನು ಪ್ರೀತಿಸು, ನನ್ನ ಅರ್ಥ ಮಾಡ್ಕೊ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ. ಸೊ ಯಾರಾದರೂ ನಿಮ್ಮನ್ನು ತಾವು ಅರ್ಥ ಮಾಡಿಕೊಂಡು ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿದರೆ ಅದು ಒಂದು ಉನ್ನತವಾದ ಒಂದು ಸಂಬಂಧ ಹೊರತು ಅಂತಹ ಒಂದು ಸಂಬಂಧದಲ್ಲಿ ನೀವಿರಿ. ಯಾರು ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ, ಯಾರು ನಿಮ್ಮನ್ನು ಗೌರವಿಸ್ತಾ ಹೋಗ್ತಾರೆ, ಯಾರು ನಿಮ್ಮನ್ನು ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಪ್ರತಿ ಸತಿ ನಿಮ್ಮ ಒಳ್ಳೆತನ ಬಯಸ್ತಾ ಇರ್ತಾರೆ, ಅಂತಹ ಒಂದು ಸಂಬಂಧದಲ್ಲಿ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.